ಇನ್ನು ಈ ಗಲಾಟೆಗೆ ಕುರಿತಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಯಾರೋ ಪೋಸ್ಟ್ ಹಾಕಿದ್ದಾನೆ ಅಂತ ಮತಾಂಧರು 5-6 ಚೀಲ ಕಲ್ಲು ತುಂಬಿಕೊಂಡು ಬಂದು ದಾಳಿ ಮಾಡಿರುವುದು. ಮೈಸೂರು ಗಲಾಟೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸುತ್ತಮುತ್ತಲಿನ ಹಿಂದೂಗಳಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ. ಮೈಸೂರಿನ ಹಿಂದೂಗಳ ರಕ್ಷಣೆಯೇ ನಮ್ಮ ಜವಾಬ್ದಾರಿ, ಹಾಗಾಗಿ ನಾನು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಧೈರ್ಯ ತುಂಬುತ್ತೇನೆ. ಇದು ಆರ್ ಅಶೋಕ್ ಹೇಳಿಕೆ. ಹಿಂದೆ ಕೇರಳದಿಂದ ಬಂದು ಕೊಲೆ ಮಾಡಿ ಹೋಗ್ತಾ ಇದ್ರು. ಮೈಸೂರಿಗೆ ಕೇರಳ ಬಹಳ ಹತ್ತಿರ ಇದೆ ಅಂತ ಅಶೋಕ್ ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಸ್ಥಳಕ್ಕೆ ಭೇಟಿ ಕೊಟ್ಟು ಜನರಿಗೆ ಧೈರ್ಯ ತುಂಬುತ್ತೇನೆ ಎಂದಿದ್ದಾರೆ. ಮೈಸೂರಲ್ಲಿ ಮತಾಂಧ ಮುಸ್ಲಿಮರು ಯಾರವನೋ ಪೋಸ್ಟ್ ಅನ್ನು ಹಾಕಿದ್ದಾನೆ ಅಂತೇಳಿ ರಾಹುಲ್ ಗಾಂಧಿ ಬಗ್ಗೆ ಕೇಜ್ರಿವಾಲ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ಅಶ್ಲೀಲ ಪೋಸ್ಟ್ ಅದನ್ನ ಈಗಾಗಲೇ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಅಲ್ಲಿರುವಂಥ ಮತಾಂಧ ಮುಸ್ಲಿಮರು ನಿನ್ನೆ ಸಂಜೆ 6 ಗಂಟೆಯಿಂದ 7 ಗಂಟೆಯಲ್ಲಿ ಸುಮಾರು 5-6 ಚೀಲ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಇಡೀ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸರಿಗೆ ಗಾಯ ಆಗಿದೆ. ಸುತ್ತಮುತ್ತ ಇರತಕ್ಕಂಥ ಹಿಂದೂ ಸಮುದಾಯದವರೇನಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಇಡೀ ಮೈಸೂರು ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಆಗಿದೆ. ಇವ್ರಿಗೆ ಅನ್ಸ್ಬಿಟ್ಟಿದೆ ಈ ಮುಸ್ಲಿಂ ಮೂಲಭೂತವಾದಿಗಳಿಗೆ. ಹುಬ್ಳಿಯಲ್ಲಾಯ್ತು, ಪೊಲೀಸ್ ಸ್ಟೇಷನ್ನೇ ಹೊಡೆದಾಕಿದ್ರಿ, ಪೊಲೀಸ್ ಜೀಪ್ನೇ ಸುಟ್ಟಾಕಿದ್ರಿ, ಅಲ್ಲಿರೋ ಅಂಗಡಿಗಳನ್ನೆಲ್ಲ ಬೆಂಕಿ ಇಟ್ರಿ. ಆ ಕೇಸನ್ನು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಗೆ ತಂದು ಆ ಕೇಸನ್ನೆಲ್ಲ ವಾಪಸ್ ತಗೊಂಡ್ಕೊಂಡ್ರು. ಅದರಿಂದ ಇಲ್ಲಿರುವಂಥದ್ದು ಹಲವಾರು ಡಿ ಕೆ ಶಿವಕುಮಾರಿಂದ ಬೇರೆ ಬೇರೆ ನಾಯಕರು ಹೇಳಿದಾರಲ್ಲ, ಬೀದರಲ್ಲೂ ಎಲ್ಲ ಇದು ಮುಸ್ಲಿಮರ ಇಂದ ಗೆದ್ದಂಥ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಅದೇ ಅನಿಸ್ಬಿಟ್ಟಿದೆ, ನಮ್ಮ ಕೇಸು ವಾಪಸ್ ತೆಗಿತಾರೆ, ಅದಕ್ಕೆ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಿಬಿಡೋಣ, ಪೊಲೀಸವ್ರು ನೋಡಿಯೋಣ ಅನ್ನೋ ಒಂದು ಮನೋಭಾವದಿಂದ ಇವತ್ತು ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡಲಿಕ್ಕೆ ಹೋಗಿ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಆಡಳಿತದ ಬಿಗಿನೂ ಇಲ್ಲ. ಒಂದು ಕಡೆ ಆರ್ಥಿಕ ದುಸ್ಥಿತಿಗೆ ಹೊರಟೋಗಿದೆ, ಪಾತಾಳಕ್ಕೆ ಹೋಗಿದೆ ಆರ್ಥಿಕ ದುಸ್ಥಿತಿ. ಇನ್ನೊಂದು ಕಡೆ ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿ ಇಡೀ ರಾಬರಿಗಳು, ಬ್ಯಾಂಕ್ ರಾಬರಿ ಆಗಲೇ ಬ್ಯಾಂಕ್ ರಾಬರಿಗಳು, ಅತ್ಯಾಚಾರಗಳು. ಈಗ ಮೈಸೂರಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ನಾನು ಕೂಡ ಹೋಗಬೇಕು ಅಂತ ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಅಲ್ಲಿ ಪಕ್ಷದ ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಮಾತಾಡಿ ಆ ಸ್ಥಳದಲ್ಲಿ ಶಾಂತಿಯ ವಾತಾವರಣ ಮೂಡಬೇಕಾಗಿದೆ, ಶಾಂತಿ ಕಾಪಾಡಬೇಕಾಗಿದೆ. ಈಗ ಪೊಲೀಸರು ಕೈ ಚೆಲ್ಲಿ ಕೂತಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿರೋದ್ರಿಂದ, ಯಾಕಂದ್ರೆ ಅವ್ರಿಗೆ ಭಯ, ಈ ಕೇಸ್ಗಳನ್ನು ಮತ್ತೆ ನಾವು ಏನೇ ಕೇಸ್ ಹಾಕಿದ್ರು ವಾಪಸ್ ತೆಗೆದುಬಿಡ್ತಾರೆ ಅನ್ನೋ ಭಯದಿಂದ ಪೊಲೀಸರು ಕೂಡ ಹಿಂಜರಿಕೆಯನ್ನು ಮಾಡ್ತಾ ಇದ್ದಾರೆ. ಅದೃಷ್ಟಿಯಿಂದ ನಾನು ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಅಲ್ಲಿನ ಕಾರ್ಯಕರ್ತರ ಮುಖಂಡರ ಜೊತೆ ಮಾತಾಡಿ ಮೈಸೂರು ಕಡೆ ಹೋಗುವಂಥ ಕೆಲಸವನ್ನು ಮಾಡ್ತೀನಿ.